ಗುರವೇ ಸರ್ವಲೋಕಾನಾಂ ಭಿಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಗೆ ನಮಃ. ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ವಿಶೇಷವಾದ ವಿಚಾರ ಏನಪ್ಪಾ ಅಂದರೆ, ಒಂದು ಪರ್ವ ದಿನ ಇದೆ. ಯಾವತ್ತು? ಜುಲೈ 10ನೇ ತಾರೀಕು. ಆ ಪರ್ವ ದಿನದನ್ನು ನಾವು ಗುರುಪೂರ್ಣಿಮೆ ಅಂತ ಕರಿತೀವಿ. ಗುರುಪೂರ್ಣಿಮೆ ವರ್ಷಕ್ಕೆ ಒಂದ್ಸಲ, ಆಷಾಢ ಮಾಸದ ಹುಣ್ಣಿಮೆ ಗುರುಪೂರ್ಣಿಮೆ. ಸೊ ಅಂತಹ ಆ ಗುರುಪೂರ್ಣಿಮೆಯ ಒಂದು ವಿಶೇಷತೆ, ಮಕರ ರಾಶಿಯವರಿಗೆ ಅದರ ಅವಶ್ಯಕತೆ, ಗುರುಬಲದ ರಹಸ್ಯ ವಿಚಾರಗಳೆಲ್ಲ ಸಹ ನಿಮಗೆ ಬಹಳ ಮುಖ್ಯವಾದಂಥದ್ದು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಚಾರ ಇದು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ಮಕರ ರಾಶಿಯ ವಿಡಿಯೋ ನೋಡಬೇಕು. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಒಂದು ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಮಕರ ರಾಶಿಯವರಿಗೆ ಗುರುಬಲವಿಲ್ಲ. ಗುರುಬಲ ಇಲ್ಲ ಅಷ್ಟೇ ಅಲ್ಲ, ನಾನು ಈ ವಿಡಿಯೋ ಮಾಡಬೇಕಾದ್ರೆ ಷಷ್ಠದಲ್ಲಿ 6ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ ಇವಾಗ. ಸೊ ಗುರು 6ನೇ ಮನೆಯಲ್ಲಿದ್ದಾನೆ, ಷಷ್ಠದಲ್ಲಿ ಶುಭ ಫಲಗಳು ಕೊಡಲ್ಲ, ಶುಭ ಗ್ರಹಗಳು, ಅದು ಒಂದು ನೆಗೆಟಿವೇ. ಗುರುಬಲ ಇಲ್ಲ ಅನ್ನುವಂಥದ್ದು ಒಂದು. ಹೀಗಿರುವಾಗ ಈ ಕಡೆ ಯಾವ ರೀತಿಯಲ್ಲಿ ಗುರುಬಲ ಯಾಕೆ ಇಂಪಾರ್ಟೆಂಟ್, ಗುರು ಯಾಕೆ ಇಂಪಾರ್ಟೆಂಟ್ ನೋಡಿ. ಮಕರ ರಾಶಿಯವರಿಗೆ ವ್ಯಯಾಧಿಪತಿ ಗುರು, ತೃತೀಯಾಧಿಪತಿ ಗುರು, ಈಗ ಷಷ್ಠದಲ್ಲಿ ಗುರುವಿನ ಒಂದು ಸ್ಥಾನ ಅಂದರೆ ಈಗ ಗೋಚಾರದಲ್ಲಿ. ಯಾಕೆ ಗುರು ಇಂಪಾರ್ಟೆಂಟ್ ಆಗಿಬಿಡ್ತಾನೆ ಅಂದರೆ, ಮಕರ ರಾಶಿಯವರಿಗೆ ಸಾಲಗಳ ವಿಚಾರದಲ್ಲಿ, ಅದು ಕೊಟ್ಟ ಸಾಲ ಇರ್ಬೋದು, ತಗೊಂಡು ಸಾಲ ಇರ್ಬೋದು, ಕೊಡಿಸಿದ ಸಾಲ ಇರ್ಬೋದು, ಏನೇ ಇರ್ಬೋದು, ಅದು ಎಲ್ಲದಕ್ಕೂ ಸಹ ಗುರುವಿನ ಪ್ರಭಾವ ಇಂಪಾರ್ಟೆಂಟ್ ಆಗುತ್ತೆ. ಷಷ್ಠ 6ನೇ ಮನೆಯಲ್ಲಿ ಗುರು ಇದ್ದಾನೆ. ಶತ್ರುಗಳ ವಿಚಾರದಲ್ಲಿ, ನಿಮಗೆ ನಿಮ್ಮ ಜೊತೆಗೆ ಜಗಳ ಮನಸ್ತಾಪಗಳು ಮಾಡ್ತಕ್ಕಂಥವರ ವಿಚಾರದಲ್ಲಿ ಗುರುಗ್ರಹ ಪ್ರಾಮುಖ್ಯತೆಯನ್ನು, ಪ್ರಾಧಾನ್ಯತೆಯನ್ನು ಹೊಂದಿಬಿಡ್ತಾನೆ. ನಿಮಗಿನ್ನ ದೊಡ್ಡವರು, ಹಿರಿಯರು, ಗುರು ಸಮಾನರೇ ನಿಮ್ಮ ಹತ್ರ ಜಗಳ ಮನಸ್ತಾಪಗಳು ಮಾಡುವ ಸಾಧ್ಯತೆ ಇರ್ತದೆ. ಷಷ್ಠದಲ್ಲಿ ಗುರು ಇದ್ದಾನೆ ನಿಮ್ಮ ಮೇಲೆ. ದೊಡ್ಡವರು, ಹಿರಿಯರು ನಿಮ್ಮ ಮೇಲೆ ದ್ವೇಷ ಸಾಧಿಸುವ ಸಾಧ್ಯತೆಗಳಿರ್ತದೆ. ಎಚ್ಚರದಿಂದಿರಬೇಕು. ಜೊತೆಗೆ ವ್ಯಯಾಧಿಪತಿ ಗುರು, ಏನಾದ್ರು ನಷ್ಟ ಕಳ್ಕೊಂಡಿರ್ತಕ್ಕಂಥದ್ದು ಗುರುವಿನಿಂದ. ಆದರೆ ಗುರುವಿನ ಆರಾಧನೆ ಮಾಡಿಬಿಟ್ರೆ ಏನು ಮಕರ ರಾಶಿಯವರು ಕಳ್ಕೊಂಡಿದ್ರೆ ಮರಳಿ ಪಡ್ಕೊಳ್ಳೋಕ್ಕೂ ಅವಕಾಶ ಇರ್ತದೆ. ಜೊತೆಗೆ ಸಹೋದರರೊಂದಿಗಿನ ಬಾಂಧವ್ಯಗಳನ್ನು ತೋರಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ಅಣ್ಣ, ತಮ್ಮ, ಅಕ್ಕ, ತಂಗಿ ಇವ್ರ ಜೊತೆಗಿನ ಬಾಂಧವ್ಯವನ್ನು ಸರಿ ಮಾಡ್ಕೊಳ್ಬೇಕು ಅಂತಂದ್ರೂ ಸಹ ಗುರುಗ್ರಹ ಚೆನ್ನಾಗಿರ್ಬೇಕು ನಿಮ್ಮ ಜಾತಕದಲ್ಲಿ ಮಕರ ರಾಶಿಯವರಿಗೆ. ಸೊ ಅದರಿಂದ ಇಷ್ಟೇ ಅಲ್ಲ, ಇದು ಮಕರ ರಾಶಿಯವರಿಗಾದರೆ ಸಹಜ ಸ್ವಾಭಾವಿಕವಾಗಿಯೇ ಏನೇ ಶುಭ ಕಾರ್ಯಗಳು ಅಥವಾ ಏನೋ ವ್ಯತ್ಯಾಸಗಳು ಕೇಳಿಕೊಂಡು ನೀವು ಜ್ಯೋತಿಷಿಗಳು ಬಂದಾಗ ನಾವು ಹೇಳ್ತೀವಿ ಗುರುಬಲ ಇದೆಯಾ ಅಂತ ಫಸ್ಟ್ ನೋಡ್ತಕ್ಕಂಥ ಎಲ್ಲರೂ ಸಹ. ನೀವು ಮಕರ ರಾಶಿಯವರು ಮದುವೆ ಆಗ್ತಾ ಇಲ್ಲ ಗುರುಗಳೇ ಅಂತ ಬಂದು ಜಾತಕ ನೋಡೋಕೆ ಹೋದರೆ ತಡೀರಿ ಒಂದು ಕೆಲಸ ಮಾಡಿ, ನವೆಂಬರ್ ಡಿಸೆಂಬರ್ಲಿ ಪ್ರಯತ್ನ ಮಾಡಿ, ಇಲ್ಲ ಮುಂದಿನ ವರ್ಷ ನೋಡಿ, ಈ ವರ್ಷ ನಿಮಗೆ ಗುರುಬಲ ಇಲ್ಲ ಅಂತ ಹೇಳ್ತೀವಿ. ಇಲ್ಲ ಮದುವೆ ಆಗಿದೆ, ಗಂಡ ಹೆಂಡತಿ ಜಗಳ ಎಲ್ಲ ಆಗಿದೆ, ಸರಿ ಹೋಗುತ್ತೆ, ಮುಂದಿನ ವರ್ಷ ಎಲ್ಲ ಸರಿ ಹೋಗುತ್ತೆ, ಮಕ್ಕಳಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಮಕ್ಕಳಾಗಲಿಲ್ಲ ಅಂದರೆ ಮಕ್ಕಳಾಗುತ್ತವೆ ನವೆಂಬರ್ ಡಿಸೆಂಬರ್ ಅಥವಾ ಮುಂದಿನ ವರ್ಷ ಜೂನ್ ಜುಲೈ ನಂತರ ಪ್ರಯತ್ನ ಮಾಡಿದ್ರೆ ಸಂತಾನ ಎಲ್ಲ ಆಗುತ್ತೆ. ಅವಾಗೆ ಮುಂದಿನ ವರ್ಷನೇ ಗುರುಬಲ ಇರೋದು. ಸ್ವಲ್ಪ ವೆಯ್ಟ್ ಮಾಡಿ, ಸಮಾಧಾನವಾಗಿರಿ ಅಂತ ಹೇಳ್ತೇವೆ. ಸೈಡ್ ತಗೋಬೇಕು ಅಂದ್ಕೊಂಡಿದ್ದೀನಿ, ಆಗ್ತಾ ಇಲ್ಲ. ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ, ಆಗ್ತಾ ಇಲ್ಲ. ಕೆಲಸ ಸಿಗ್ತಾ ಇಲ್ಲ. ಕೆಲಸ ಸಿಕ್ಕಿದೆ ಬಟ್ ಕೆಲಸದಲ್ಲಿ ಪ್ರಮೋಷನ್ ಆಗ್ತಾ ಇಲ್ಲ, ಸ್ಯಾಲ್ರಿ ಹೈಕ್ ಆಗ್ತಾ ಇಲ್ಲ, ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ, ಕೋರ್ಟು ಕಚೇರಿ ಸಮಸ್ಯೆ, ಆರೋಗ್ಯ ಬಾಧೆ, ನೀವು ಏನೇ ಹೇಳಿ ವೆಯ್ಟ್, ಗುರುಬಲ ಇಲ್ಲ, ಗುರುಬಲ ಬರಲಿ, ಎಲ್ಲ ಸರಿ ಹೋಗ್ಬಿಡುತ್ತೆ ನಿಧಾನಕ್ಕೆ ಅಂಥೇಳಿ ಸಮಾಧಾನ ಮಾಡಿ, ಆ ಗುರುವಿನ ಒಂದು ಬಲಕ್ಕೋಸ್ಕರ, ಆ ಗುರುವಿನ ಅನುಗ್ರಹ ನಿಮಗೆ ಸಿಗಲಿಕ್ಕೋಸ್ಕರ ಪ್ರಯತ್ನಗಳು ತುಂಬ ನಡೀತವೆ. ಯಾಕೆ ಇಷ್ಟು ಗುರು? ಯಾಕೆಂದರೆ ದೋಷಾನ್ ಲಕ್ಷಾನ್ ಪ್ರಹರಂತಿ, 1,00,000 ದೋಷಗಳಿದ್ರೂ ಸಹ ಒಂದು ಗುರು ಅದನ್ನು ತಡಿತಾನಂತೆ. ಸೊ ಅದರಿಂದ ಅಷ್ಟು ಅದ್ಭುತವಾದ ಗುರುವಿನ ಬಲ ಮಕರ ರಾಶಿಯವ್ರಿಗೆ ಇಲ್ಲ ಅಂತಂದಾಗ, ಯಾವುದಾದ್ರು ಒಂದು ಪರ್ವದಿನದಂದು ಗುರುವಿನ ಆರಾಧನೆ ಮಾಡಿಕೊಂಡು ಆ ಗುರುಬಲವನ್ನು ಪಡೆದುಕೊಳ್ಬೇಕು, ಆ ಗುರುವಿನ ಪಾಸಿಟಿವ್ನ ಪಡ್ಕೊಳ್ಬೇಕು ಅಂದರೆ ಆ ರಹಸ್ಯಮಯವಾದ ದಿವಸ ಯಾವುದು, ಆ ವಿಶೇಷವಾದ ಪರ್ವದಿನ ಯಾವುದು? ಆ ಒಂದು ದಿವಸ ಯಾರು ಗುರುವಿನ ಆರಾಧನೆ ಮಾಡಿಕೊಂಡ್ರೆ ನಮಗೆ ಗುರುವಿನ ಸಂಪೂರ್ಣ ಅನುಗ್ರಹ ಸಿಗಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನುವಂಥದ್ದು, ಮಕರ ರಾಶಿಯವರು ಏನು ಮಾಡಬೇಕು ಅನ್ನುವಂಥದ್ದು ನಾನು ತಿಳಿಸ್ತೇನೆ ವಿಡಿಯೋದಲ್ಲಿ. ಯಾಕೆ ಅಂದರೆ ಆ ಡೇಟನ್ನು ಬರೆದಿಟ್ಕೊಳ್ಳಿ, ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆ. ಆ ಡೇಟ್ನ ಕ್ಯಾಲೆಂಡ್ರಲ್ಲಿ ರೌಂಡ್ ಮಾಡಿ ಇಟ್ಕೊಳ್ಳಿ, ಮೊಬೈಲಲ್ಲಿ ಆ ಡೇಟ್ನ ರೆಕಾರ್ಡ್ ಮಾಡಿ ಇಟ್ಕೊಂಬಿಡಿ. ಯಾಕೆ ಅಂದರೆ ಅವತ್ತು ಬಹಳ ಮುಖ್ಯ. ಸೊ ನೀವೇನು ಮಾಡಬೇಕು, ಮಕರ ರಾಶಿಯವರು ಆ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿ ಅವತ್ತಿನ ದಿವಸ ಒಂದು ಅದ್ಭುತವಾದಂತಹ ಗುರು ಸನ್ನಿಧಾನಗಳು, ಅದು ದೂರ ಇರ್ಬೋದು, ಬೇಕಾದ್ರೆ 10ನೇ ತಾರೀಕು ನೀವು ರಜಾ ಹಾಕ್ಬಿಡಿ, ನಿಮ್ಮ ಆಫೀಸ್ಗೆ ರಜಾ ಹಾಕ್ಬಿಟ್ಟು 9ನೇ ತಾರೀಕೆ ಹೊರಟುಬಿಡಿ, ದೊಡ್ಡ ದೊಡ್ಡ ಗುರುವಿನ ಸನ್ನಿಧಾನಗಳಿಗೆ ಹೋಗ್ಬಿಡಿ. ಗುರುವಿನ ಸನ್ನಿಧಾನ ಅಂದರೆ ನಿಮಗೆ ಗುರುಪೂರ್ಣಿಮೆ
ಪೂರ್ಣಿಮೆ ಅಂದರೆ 10ನೇ ತಾರೀಕಿದೆ ಅಂದರೆ ನೀವು 9ನೇ ತಾರೀಕು ರಾತ್ರಿನೇ ಹೊರಟು ಬಿಡಿ, ಮಂತ್ರಾಲಯಕ್ಕೆ ಹೋಗಿ 10ನೇ ತಾರೀಕು ಬೆಳಗ್ಗೆ ಮಂತ್ರಾಲಯದಲ್ಲಿ ಇರೋ ಥರ ಮಾಡಿ ನೋಡ್ಕೊಳ್ಳಿ. ಇಲ್ಲ ನೀವು ಶಿರಡಿಗೆ ಹೋಗಿ, ಇಲ್ಲ ಗಾಣಗಾಪುರ ದತ್ತಾತ್ರೇಯರ ಸನ್ನಿಧಾನಕ್ಕೆ ಹೋಗಿ, ಶೃಂಗೇರಿಗೆ ಹೋಗಿ, ವರದಳ್ಳಿ ಶ್ರೀಧರ ಸ್ವಾಮಿಗಳ ಸನ್ನಿಧಾನ ಸಾಗರದಲ್ಲಿದೆ ಅಲ್ಲಿಗೆ ಹೋಗಿ, ತಮಿಳುನಾಡಲ್ಲಿ ಗುರುಸ್ಥಳಂ ಅಂತ ಇದೆ, ನಾವು ಹೋಗಿದ್ವಿ ಸಹಸ್ರಗುರು ಶಾಂತಿ ಮಾಡಿದಾಗ, ಅಲ್ಲಿಗೆ ಹೋಗಿ. ಎಲ್ಲಿ ಅಂದರೆ ಗುರುವಿನ ಸನ್ನಿಧಾನಗಳು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರಗಳು ಗುರುವಿನ ಸನ್ನಿಧಾನ ಅನ್ಸುತ್ತೋ ಅಂತಹ ಸನ್ನಿಧಾನಗಳಿಗೆ ಪ್ಲಾನ್ ಮಾಡ್ಕೊಳ್ಳಿ. ಮೊದಲೇನೆ ನಾನು ಹೋಗ್ಬೇಕಲ್ಲಿ ಮಕರ ರಾಶಿ ಫಸ್ಟ್ ಆ ಸನ್ನಿಧಾನಗಳಿಗೆ ಹೋಗಬೇಕು. ಅಂತಹ ಸನ್ನಿಧಾನಗಳಿಗೆ ಹೋಗಿ ನೀವು ಊಟ ಮಾಡಿದ್ರೆ ಆ ಪ್ರಸಾದ ಭಕ್ಷಣೆ, ಆ ಅನ್ನದಾನ ಪ್ರಸಾದವನ್ನು ತಿಂದಾಗ ಅಲ್ಲಿ ಆ ಗುರು ಸನ್ನಿಧಾನಗಳಲ್ಲಿ ಸಂಪೂರ್ಣ ಗುರುಬಲ ನಿಮಗೆ ಗೋಚಾರದಲ್ಲಿ ಇಲ್ದೋದ್ರೂ ಸಹ ನಿಮಗೆ ಆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಾಗ್ಬಿಡುತ್ತೆ. ಗುರುಬಲ ಕೆಲಸ ಅಂದರೆ ಗುರುಬಲ ಶುರುವಾಗ್ಬಿಡುತ್ತೆ. ಅಂದರೆ ಆ ಗುರುಬಲ ಇದ್ದಾಗ ಏನು ಪಾಸಿಟಿವ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ, ಗುರುಬಲ ಇಲ್ದೋದಾಗ್ಲೂ ಗುರುಬಲ ಇದ್ದಂಗೆ ಇರುತ್ತೆ ಅದು ಪ್ರಶ್ನೆ. ಯಾಕೆ ಗುರು ಪೂರ್ಣಿಮೆಯ ದಿವಸ ಗುರು ಸನ್ನಿಧಾನದಲ್ಲಿ ಆ ಒಂದು ಪ್ರಸಾದ ಭೋಜನವನ್ನು ನೀವು ಮಾಡಿದ್ರಿಂದ ಅಲ್ಲಿ ಆ ನೆಲ ಅಷ್ಟು ಗುರುವಿನ ಸನ್ನಿಧಾನದ ಆ ನೆಲವೇ ಅಷ್ಟು ಪವರ್ಫುಲ್ ಆಗಿರುತ್ತೆ. ಅಲ್ಲಿ ಹೋಗಿ ನೀವು ಸ್ನಾನ ಮಾಡಿಕೊಂಡು ದರ್ಶನ ಮಾಡಿ ಆ ಪ್ರಸಾದ ಭೋಜನವನ್ನು ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಿದ್ರೆ ಸಾಕು. ಏನಾಗುತ್ತೋ ಸೇವೆ ಸಲ್ಲಿಸಿ ಅಲ್ಲಿ. ಇಲ್ಲ ನನಗೆ ಅಷ್ಟು ದೂರಗಳೆಲ್ಲ ಹೋಗೋಕ್ಕಾಗಲ್ಲ ಗುರುಗಳೇ, ಮತ್ತೇನಾದ್ರು ಹೇಳಬೇಕು ಅಂತಂದರೆ ನೀವು ಯಾವುದೋ ಒಂದು ಜನಾಂಗಕ್ಕೆ ಸೇರಿರ್ತೀರಲ್ಲ, ನೀವು ಯಾವುದೋ ಒಂದು ಕ್ಯಾಸ್ಟು ಯಾವುದೋ ಒಂದು ಜನಾಂಗಕ್ಕೆ ಸೇರಿರ್ತೀರಿ. ನೀವು ನಿಮ್ಮ ಜನಾಂಗದ ಗುರುಮಠ ಅಂತ ಇರುತ್ತೆ, ನಿಮ್ಮ ಜನಾಂಗಕ್ಕೋಸ್ಕರನೇ ಇರುತ್ತೆ ಗುರುಮಠ. ಆ ಗುರುಮಠದಲ್ಲಿ ಗುರುಗಳಿರ್ತಾರೆ. ಆ ಗುರುಗಳು ಅವರ ಇಡೀ ಕುಟುಂಬವನ್ನು ತ್ಯಾಗ ಮಾಡಿ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡು ಹೊತ್ತಿಗೆ ಒಂದೇ ಸಲ ದಿನಕ್ಕೆ ಇಡೀ ದಿನ ಒಂದೇ ಹೊತ್ತು ಊಟ ಮಾಡಿಕೊಂಡು, ಅಂದರೆ 24 ಅವರ್ಸಲ್ಲಿ ಒಂದೇ ಸಲ ಸನ್ಯಾಸಿಗಳು ಆಹಾರ ಸೇವನೆ ಮಾಡೋದು. ಸೊ ಅದರಿಂದ ಆ ಥರ ಒಂದು ಹೊತ್ತು ಊಟ ಮಾಡಿಕೊಂಡು ನಿಮಗೋಸ್ಕರ ತಪಸ್ಸನ್ನು ಮಾಡ್ತಿರ್ತಾರೆ. ಇಡೀ ಜನಾಂಗದ ಏಳಿಗೆಗೋಸ್ಕರ ಶ್ರಮ ಪಡ್ತಾ ಇರ್ತಾರೆ, ತಪಸ್ಸನ್ನು ಮಾಡ್ತಿರ್ತಾರೆ, ಕಷ್ಟಪಡ್ತಾ ಇರ್ತಾರೆ. ಅಂಥವರನ್ನು ಒಂದ್ಸಲ ಹೋಗಿ ಗುರುಪೂರ್ಣಿಮೆ ದಿವಸ ಅಂಥವರ ದರ್ಶನ ಮಾಡಿ ಪಾದಪೂಜೆ ಮಾಡಿಸಿ, ನಿಮ್ಮ ಗುರುಮಠದ ಗುರುಗಳ ಪಾದಪೂಜೆಯನ್ನು ಮಾಡಿ ಅವರಿಗೆ ಒಂದು ವಸ್ತ್ರವ, ಹಣ್ಣುಗಳು ಅಥವಾ ಏನೋ ಕಾಣಿಕೆ, ಗುರು ಕಾಣಿಕೆ ಅಂತ ಸಮರ್ಪಣೆ ಮಾಡಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಒಂದು ಅನುಗ್ರಹ ಮಂತ್ರಾಕ್ಷತೆಯನ್ನು ನೀವು ಪಡ್ಕೊಂಡು ಬಂದರೆ ಇನ್ನೇನು ಬೇಕು. ಗುರುಪೂರ್ಣಿಮೆಗೆ ದಿವಸ ಗುರುಗಳ, ಅದು ನಿಮ್ಮ ಜನಾಂಗದ ನಿಮ್ಮ ಶ್ರೇಯೋಭಿವೃದ್ಧಿಗೋಸ್ಕರ, ನಿಮ್ಮ ರಕ್ಷಣೆಗೋಸ್ಕರ, ನಿಮ್ಮ ಏಳಿಗೆಗೋಸ್ಕರ ಕಷ್ಟಪಡ್ತಾ ಇರತಕ್ಕಂಥ ನಿಮ್ಮ ಮಠದ ಗುರುಗಳ ಒಂದು ದರ್ಶನ, ಪಾದಪೂಜೆ, ಸೇವೆ ಏನು ಸಿಗುತ್ತೋ ಅದು ಮಾಡಿ ಆ ಗುರುವಿನ ಅನುಗ್ರಹವನ್ನು ಪಡ್ಕೊಂಡ್ರೂ ಸಹ ನೀವು ಜನ್ಮ ಧನ್ಯ ಅಂತ ನಿಮ್ಮ ಗುರುಬಲ ಆಕ್ಟಿವೇಟ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಗುರು. ಆ ಗೋಚಾರದಲ್ಲಿ ಗುರುಬಲ ಇಲ್ಲ ಅಂದರೂ ಸಹ ಗುರುವಿನ ಅನುಗ್ರಹ ನಿಮ್ಮನ್ನು ಕಾಪಾಡ್ತಾ ಇರುತ್ತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಬಹಳ ದೀರ್ಘವಾದಂಥ ಒಂದು ಏನೋ ಅರ್ಥ ಇರತಕ್ಕಂಥದ್ದು ಇದು ವಾಕ್ಯ. ಸೊ ಅದರಿಂದ ಆ ಥರ ಗುರು ಮಠಕ್ಕೆ ಹೋಗಿ ಇನ್ನು ಕೆಲವು ಸೊ ನಾವು ಅಲ್ಲಿಗೂ ಹೋಗೋಕ್ಕಾಗಲ್ಲ, ಬಟ್ ಗುರುಗಳೇ ಅಯ್ಯೋ ನಮ್ಗೆ ಮಠನೇ ಇಲ್ಲ ಅಂತಲೋ ಅಥವಾ ಇದ್ರೂ ನಂಗೆ ಹೋಗಿ ಗೊತ್ತಿಲ್ಲ ಅಂತಲೋ ಮತ್ತೇನಾದ್ರು ಹೇಳಿ ಅಂತ. ನೀವು ನೋಡಿ LKG ಇಂದ ಹಿಡಿದು ನಿಮ್ಮ LKG ಇಂದ ಹಿಡಿದು ನಿಮ್ಮ ಡಿಗ್ರಿನ ನೀವು ಏನು ಓದಿರ್ತೀರೋ ನಿಮಗೊಂದು ಪಾಠ ಮಾಡಿರುವ ಗುರುಗಳಿರ್ತಾರ, ಮ್ಯಾಥ್ಸೋ ಸೈನ್ಸೋ ಇಂಗ್ಲೀಷೋ ಹಿಂದಿನೋ ಏನೋ ಪಾಠ ಮಾಡಿದ ಗುರುಗಳಿರ್ತಾರೆ ನಿಮಗೆ. ಸೊ ಆ ಗುರುಗಳು ಎಲ್ಲಿರ್ತಾರೆ? ರಿಟೈರ್ಡ್ ಆಗಿರ್ತಾರೆ, ಎಲ್ಲೋ 60, 70, 80 ಇಯರ್ಸ್ ಆಗಿರ್ತದೆ, ಎಲ್ಲೋ ಒಂದು ಕಡೆ ಇರ್ತಾರೆ. ಅವ್ರನ್ನ ಹುಡುಕಿ ಅವ್ರಿಗೆ ಹೋಗಿ ಅವ್ರಿಗೆ ಒಂದು ಏನೋ ಒಂದು ವಸ್ತ್ರವೋ ಏನೋ ಒಂದು ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಒಳ್ಳೇದಾಗ್ಲಪ್ಪ ಅಂತ ಅವ್ರು ನಿಮ್ಗೆ ಆಶೀರ್ವಾದ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿಬಿಡುತ್ತೆ. ಯಾಕೆ? ಮಾತೃದೇವೋಭವ, ಪಿತೃದೇವೋಭವ, ಮೂರನೇದೇ ಆಚಾರ್ಯ ದೇವೋಭವ. ಗುರುಗಳೇ ಅಪ್ಪ ಅಮ್ಮ ನಂತರ ಗುರುವೇ ನಮ್ಮ ಸರ್ವಸ್ವ. ಅಂತಹ ಗುರುಗಳು ಒಂದು ಅಕ್ಷರ ಕಲಿಸ್ಕೊಟ್ರು ಗುರುನೇ. ಅಂತಹ ಗುರುಗಳು ಮಾರ್ಗದರ್ಶಕರ ಒಂದು ಅನುಗ್ರಹವನ್ನು ನೀವು ಪಡೆದ್ರಿ ಅಂತಾದರೆ 100% ನಿಮಗೆ ಎಲ್ಲ ದೋಷಗಳಿಂದ ಮುಕ್ತಿ ಆಗಿಬಿಡ್ತದೆ. ಸೊ ಅದರಿಂದ ನಿಮಗೆ ಪಾಠ ಮಾಡಿದ ಗುರುಗಳಿಗಾಗೂ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ, ಅವರಿಂದಾರು ಒಂದು ಆಶೀರ್ವಾದವನ್ನು ಪಡೆಯಿರಿ. ಇಲ್ಲ ಅದನ್ನೂ ಮಾಡೋಕ್ಕಾಗಲ್ಲ, ಇನ್ನೂ ಏನಾರು ಒಂದು ಹೇಳಿ ಗುರುಗಳೇ ಅಂದರೆ ನೀವು ಮಕರ ರಾಶಿಯರು ಗುರು ಅದು ಈ ಒಂದು ದಿವಸ ಯಾವತ್ತು ಜುಲೈ 10ನೇ ತಾರೀಕು ಗುರು ಪೂರ್ಣಿಮೆಯ ದಿವಸ ದಯವಿಟ್ಟು ನೀವು ಮಕರ ರಾಶಿಯವರು ಒಂದು ಹೊತ್ತು ಉಪವಾಸ ಮಾಡಿ. ಬೆಳಗ್ಗೆ ಒಂದು ಹೊತ್ತು ಉಪವಾಸವನ್ನು ಮಾಡಿ. ಈ ಶುಗರು BP ಇತ್ಯಾದಿಗಳು ಇಲ್ಲದೆ ಹೋದರೆ ಮಾಡಿ, ಆಯಿತಾ? ಅದ್ರ ಬಗ್ಗೆನೂ ಗಮನ ಕೊಡಿ, ಆರೋಗ್ಯದ ಬಗ್ಗೆ. ಸೊ ಒಂದು ಹೊತ್ತು ಉಪವಾಸ ಮಾಡಿದಾಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಏನೂ ತಿನ್ನದೇನೆ ಖಾಲಿ ಹೊಟ್ಟೆಯಲ್ಲಿ ಮನೆ ಹತ್ತಿರದಲ್ಲಿ ನಿಮ್ಮ ಏರಿಯಾದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇರುತ್ತೆ, ಅಥವಾ ಸಾಯಿಬಾಬಾ ಟೆಂಪಲ್ ಇರಬಹುದು, ಅಥವಾ ದತ್ತಾತ್ರೇಯರ ದೇವಸ್ಥಾನ ಇರಬಹುದು, ಅದರ ಗುರು ಸನ್ನಿಧಾನ ಮನೆ ಹತ್ತಿರದಲ್ಲಿ ಇಲ್ಲಿದೆ, ಅಲ್ಲಿಗೆ ಹೋಗಿ ಅಲ್ಲಿ ಪ್ರದಕ್ಷಿಣೆ, ನಮಸ್ಕಾರ, ಅಭಿಷೇಕ, ಪೂಜೆ ಏನಾಗುತ್ತೋ ಅದು ಸೇವೆ ಸಲ್ಲಿಸಿ. ಅಲ್ಲಿ ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ 1-2 kg ಕಡಲೆಕಾಳು ಹಾಕಿ ಗಂಟು ಕಟ್ಟಿ ಉಳಿದಲೆ ಅಡಿಕೆ ತಾಂಬೂಲ ದಕ್ಷಿಣೆ ಸಹಿತವಾಗಿ ಅಲ್ಲಿ ಸಮರ್ಪಣೆ ಮಾಡಿ ಕೈ ಮುಕ್ಕೊಂಡು ಬನ್ನಿ. ಆಮೇಲೆ ಮನೆಗೆ ಬಂದಮೇಲೆ ಮಧ್ಯಾಹ್ನ ಸಾಯಂಕಾಲ ಊಟ ಮಾಡಿ. ಆ ಊಟದಲ್ಲೂ ಕೂಡ ನಾನ್ ವೆಜ್ ಇರಬಾರ್ದು, ಎಗ್ ಇರಬಾರ್ದು, ಈರುಳ್ಳಿ ಇರಬಾರ್ದು, ಬೆಳ್ಳುಳ್ಳಿ ಇರಬಾರ್ದು, ಏನೂ ಇರಬಾರ್ದು.
ಅಥವಾ ಸಾತ್ವಿಕವಾದ ಆಹಾರವನ್ನೇ ಸೇವನೆ ಮಾಡಬೇಕು. ಮಧ್ಯಾಹ್ನವೂ ಯಾವುದೋ ರವೆನೋ ಹಣ್ಣೋ ಹಣ್ಣು ಹಾಲು ಕುಡ್ಕೊಂಡು ರಾತ್ರಿನೂ ಹಣ್ಣು ಹಾಲು ಅಥವಾ ಚಪಾತಿ ಅಥವಾ ಗೋಧಿ ಆಹಾರಗಳನ್ನು ಸೇವನೆ ಮಾಡ್ಕೊಂಡಿರಲಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಒಳ್ಳೆಯದು. ಗುರುಪೂರ್ಣಿಮೆ ದಿವಸ ನಿಮ್ಮ ವ್ರತ ಖಂಡಿತವಾಗಿ ಗುರುಗಳು ಸ್ವೀಕಾರ ಮಾಡಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ. ನೀವು ಗೌರವಿಸುವ, ನೀವು ಭಕ್ತಿ ಸೂಚಿಸುವ ನಿಮ್ಮ ಗುರುಗಳು ಖಂಡಿತವಾಗಿ ನಿಮಗೆ ಅನುಗ್ರಹಿಸ್ತಾರೆ. ಇನ್ನೂ ಒಂದೇನಾದ್ರು ಹೇಳಬೇಕು, ನಂಗೆ ದೇವಸ್ಥಾನಕ್ಕೆ ಹೋಗೋ ಕಾಲ ಮನೆಯಲ್ಲೇ ಹೇಳಿ ಅಂತಂದ್ರು ಉಪವಾಸ ಮನೇಲಿದ್ದರೂ ಮಾಡಬಹುದು, ಆಯಿತಾ. ಅದ್ರ ಜೊತೆಯಲ್ಲಿ ಗುರುಗ್ರಹದ ಅಷ್ಟೋತ್ರ ಮನೆಯಲ್ಲಿ ನೀವು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ನಿಮಗೆ ಸ್ತೋತ್ರಮಾಲಾ ಅಂತ ಆ್ಯಪ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಗುರು ಅಷ್ಟೋತ್ರ ಪಠನೆ ಮಾಡಿ, ದತ್ತಾತ್ರೇಯ ವಜ್ರಕವಚ ಸ್ತೋತ್ರ, ದತ್ತಾತ್ರೇಯ ಸ್ತೋತ್ರಗಳನ್ನು ಪಠನೆ ಮಾಡಿ, ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳನ್ನು ಪಠನೆ ಮಾಡಿ. ಖಂಡಿತವಾಗಿ ಅವತ್ತಿನ ದಿವಸ ಗುರುವಿಗೋಸ್ಕರ ಮುಡಿಪಿಡಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಏನಾಗುತ್ತೆ ನಿಮ್ಮ ಕೆಲದನ್ನು ಮಾಡಿ. ಆವಾಗ ನಿಮಗೆ ಆ ಗುರು ಪೂರ್ಣಿಮೆಯ ಗುರುವಿನ ಆರಾಧನೆಯನ್ನು ತಾತ್ಸಾರ ಮಾಡಬೇಡಿ. ಜೊತೆಗೆ ಇನ್ನೂ ಪವರ್ಫುಲ್ಲಾಗಿ ನಾವು ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತ ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ. ಮಕರ ರಾಶಿಯವರ ಗುರುಬಲ ಇಲ್ಲದೆ ಹೋದ್ರೂ ಸಹ ಅವ್ರಿಗೆ ಗುರುಬಲ ಸಿಕ್ಕವರಿಗೆ ಅನುಕೂಲವಾಗಬೇಕು ಅನ್ನುವ ಕಾರಣಕ್ಕೆ ನಾವು ನಿಮಗೋಸ್ಕರ ಮಾಡುವ ವಿಶೇಷ ಪರಿಹಾರ ಏನು ಗೊತ್ತಾ? ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆಯ ದಿವಸ ನಿಮ್ಮೆಲ್ಲರ ಗುರುದೋಷಗಳು ಪರಿಹಾರವಾಗಿ ಗುರುಬಲ ನಿಮಗೆ ಪ್ರಾಪ್ತಿ ಅಂದರೆ ಸಿಗಬೇಕು ಅನ್ನುವ ಕಾರಣಕ್ಕೆ ಕಣ್ಣಿಗೆ ಕಾಣಿಸದೆ ಕೈಗೆ ಸಿಗ್ತಾ ಇಲ್ಲ ಅಂತಲೋ ಅಥವಾ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಅವಕಾಶಗಳು ಅನ್ನೋ ರೀತಿಯಲ್ಲೋ ಏನೋ ನಮ್ಗೆ ಒಟ್ಟಾಗಿ ಗುರುಬಲ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ಬೇಕು, ಅಥವಾ ಗುರುಬಲ ಕಳ್ಕೊಂಡಿದ್ರು ಕೂಡ ಗುರುಬಲ ಇಲ್ಲದೇ ಹೋದ್ರು ಗೋಚಾರದಲ್ಲಿ ಬಟ್ ಗುರುವಿನ ಅನುಗ್ರಹ ಚೆನ್ನಾಗಿ ಸಿಗಬೇಕು ಅನ್ನೋವಂಥವರಿಗೆ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ, ಯಾಕೆಂದರೆ ಗುರುಪೂರ್ಣಿಮೆ ವಿಶೇಷವಾಗಿ ಈ ಗುರುಪಾದುಕೆಗಳು ಅನ್ನೋ ರೀತಿಯಲ್ಲಿ 2 ಪಾದುಕೆಗಳನ್ನು ನಿಮಗೆ ಕಳಿಸ್ಕೊಡ್ತೇವೆ. ನಿಮಗೆ ಸ್ಕ್ರೀನ್ ಮೇಲೆ ಸಹ ಕಾಣಬಹುದು. ಈ ವಿಶೇಷವಾದಂತಹ ಪಾದುಕೆಗಳನ್ನು ನಾವು ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮ್ಮ ದೇವರ ಮನೆಯಲ್ಲಿ ಈ ಗುರುಪಾದುಕೆ, ಯಾಕಂದರೆ ಗುರುಪೂರ್ಣಿಮೆಯ ದಿವಸ ಗುರುವಾರ ಗುರುಪೂರ್ಣಿಮೆಯ ದಿವಸ ಗುರು ಶಾಂತಿ ದತ್ತಾತ್ರೇಯರ ಹೋಮಗಳನ್ನೇ ಮಾಡಿ ಎನರ್ಜೈಸ್ ಆದಂತಹ ಪಾದುಕೆಗಳು ನಿಮ್ಮ ಮನೆಯಲ್ಲಿದ್ದಾಗ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿ ಸಿಗುತ್ತದೆ ಅನ್ನುವಂತಹ ಕಾರಣಕ್ಕೆ ಖಂಡಿತವಾಗಿ ಈ ಗುರುಪಾದಗಳು ನಿಮ್ಮ ಮನೆಯಲ್ಲಿರಲಿ. ಮಂತ್ರಾಕ್ಷತೆಯನ್ನು ಹಾಕಿ ಕಳಿಸ್ಕೊಡ್ತೇವೆ ನಿಮಗೆ. ಖಂಡಿತವಾಗಿ ಗುರುಪಾದಗಳನ್ನ ನಿಮ್ಮ ಮನೆಯಲ್ಲಿರಿ. ಅಷ್ಟೇ ಅಲ್ಲ, ಬರೀ ಗುರುಪಾದಕೆಗಳನ್ನು ಕೊಡ್ತಾ ಇರ್ತಂದು ಸಹಸ್ರ ಗುರು ಶಾಂತಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಬಹಳ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂದ್ರೆ ನೀವು ಅಡಮಾನ ಇಟ್ಟಂತಹ ಬಂಗಾರವು ಬಿಡಿಸ್ಕೊಂಡು ಬರುವಂಗಾಗಿರ್ಬೇಕು, ಕಳ್ಕೊಂಡ ಬಂಗಾರ ಮರಳಿ ಪಡ್ಕೊಳ್ಳುವಂಗಾಗಬೇಕು, ಅಥವಾ ನೀವು ಸಂಪಾದನೆ ಮಾಡೋರು ಬಂಗಾರಗಳನ್ನ ಸಂಪಾದನೆ ಮಾಡಬೇಕು. ಇವತ್ತು ಗ್ರಾಮ್ ಬಂಗಾರ 9-10 ಸಾವಿರ ದಾಟ್ಕೊಂಡು ಹೋಗ್ತಾ ಇದೆ. ಸೊ ಬಂಗಾರವನ್ನು ಸಂಪಾದನೆ ಮಾಡುವ ಆ ಒಂದು ಅನುಕೂಲಗಳು ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸಾಲಬಾಧಗಳು ಪರಿಹಾರವಾಗಬೇಕು ಅಂತ ಋಣಬಾಧಾ ನಿವಾರಕ ಲಕ್ಷ್ಮೀ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಎಲ್ಲ ವಿಶೇಷವಾದ ಹೋಮಗಳಿದೆ. ಈ ಎಲ್ಲ ವಿಶೇಷವಾದಂತಹ ಹೋಮಗಳೆಲ್ಲ ಎನರ್ಜೈಸ್ ಮಾಡ್ತಕ್ಕಂಥ ಬಹಳ ವಿಶೇಷವಾದ ಪ್ರಸಾದ ಧನಾಕರ್ಷಕ ಮಣಿ. ಈ ವಿಶೇಷವಾದ ಒರಿಜಿನಲ್ ರಾ ಪೈರೈಟ್ ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಗುರುಪಾದಿಕೆಗಳ ಜೊತೆ ಕೊಡ್ತಾ ಇದ್ದೇವೆ. ಸೊ ಬಹಳ ವಿಶೇಷವಾಗಿ ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ದಿವಸ ಸಹಸ್ರ ಗುರು ಶಾಂತಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ಗುರುಪಾದಿಕೆಗಳನ್ನು ಅದರ ಸಹಿತವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹಾಗೂ ವಿಶೇಷವಾದ ಋಣಬಾಧ ಅಂದರೆ ನಿಮಗೆಲ್ಲ ಸಾಲಬಾಧೆಗಳ ಪರಿಹಾರಕ್ಕೆ ಋಣಬಾಧಾ ನಿವಾರಕ ಲಕ್ಷ್ಮೀ ಹೋಮವನ್ನು ಮಾಡಿ ವಿಶೇಷವಾದ ಈ ಧನಾಕರ್ಷಕ ಮಣಿ ನಿಮ್ಮ ವ್ಯಾಪಾರಾಭಿವೃದ್ಧಿಗಳಾಗಬೇಕು ಅಂತ ಧನಾಕರ್ಷಕ ಮಣಿ ರಾ ಪೈರೇಟ್ ನಿಮಗೆ ಕೊಡ್ತಾ ಇದ್ದೇವೆ. ನಿಮಗೆ ನಿಮ್ಮಲ್ಲಿ ಇಟ್ಕೊಳ್ಳೋಕೆ ಅದು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದುಡ್ಡಿನ ಜೊತೆಗೆ ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು. ಅದ್ಭುತವಾದ ಪರಿಹಾರ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರದ್ದೆಲ್ಲರೂ ಹೆಸರನ್ನ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆಯ ದಿವಸ ಬೆಳಗ್ಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಹಾಗೂ 10:30 ಆಚೆಗೆ ಎಲ್ಲ ಹೋಮಗಳು ಲೈವ್ ಇರ್ತದೆ. ಈ ಎಲ್ಲ ಪ್ರಸಾದಗಳು ಎಲ್ಲ ಹೋಮಗಳ ಎನರ್ಜೈಸ್ ಆಗ್ತದೆ. ಸೊ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ, ಗುರುಪಾದುಕೆಗಳು ಜೊತೆಗೆ ಈ ವಿಶೇಷವಾದ ಧನಾಕರ್ಷಕ ಮಣಿ ಇದನ್ನೆಲ್ಲ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ನಿಮಗೆ ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್
ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಎಲ್ಲರ ಮೇಲೂ ಸಹ ಗುರುಗಳ ಅನುಗ್ರಹವಾಗಲಿ. ನಿಮ್ಮೆಲ್ಲರಿಗೂ ನಿಮ್ಮ ಆರಾಧ್ಯ ಗುರುಗಳ ಖಂಡಿತವಾಗಿ ಅನುಗ್ರಹವಾಗಲಿ. ನಿಮ್ಮೆಲ್ಲರ ಕಷ್ಟ ನಷ್ಟಗಳು ಪರಿಹಾರವಾಗಲಿ. ಗುರು ಬಲ ಇರೋರಿಗೆ ಗುರುಬಲ ಚೆನ್ನಾಗಿ ಕೆಲಸ ಮಾಡಲಿ. ಇಲ್ಲದೆ ಇರತಕ್ಕಂಥವ್ರಿಗೂ ಸಹ ಗುರುವಿನ ಅನುಗ್ರಹದಿಂದ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಗುರುವಿನ ಅನುಗ್ರಹ ನಿಮಗೆ ಖಂಡಿತವಾಗಿ ಸಿಗಲಿ. ಒಟ್ಟಿನಲ್ಲಿ ಎಲ್ಲರೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂತ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.